ಸಮಸ್ತ ನಾಡಿನ 4 ನಿಗಮದ ಸಾರಿಗೆ ನೌಕರ ಬಂಧುಗಳೇ, ತಮ್ಮೆಲ್ಲರಿಗೂ ಈ ದಿನದ ಶುಭೋದಯ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆತ್ಮೀಯ ಬಂಧುಗಳೇ, ಕಳೆದ 40 ವರ್ಷದ ಹಳೆಯ ಸಂಘಟನೆ ಎಂದೇ ಖ್ಯಾತಿ ಪಡೆದಿರುವ AITUC ಸಂಘಟನೆಯ ನಡೆಸಿಕೊಂಡು ಬಂದಿರುವ ದಾರಿ. ಆತ್ಮೀಯ ಬಂಧುಗಳೇ, 1988ರಲ್ಲಿ RWB ಅಂತ ಸುಬ್ರಹ್ಮಣ್ಯ ಎಂಬ DME ಅವರನ್ನ ರಾಡಿಂದ ಹೊಡೆದು ಕೊಲೆ ಮಾಡಲಾಯಿತು. ಎರಡನೇದಾಗಿ ಕೇಂದ್ರ ಕಚೇರಿ KSRTC CTM ವೆಂಕಟರಾಮ್ ಅವರ ಕಚೇರಿಗೆ ನುಗ್ಗಿ ಅಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ನಾಶಪಡಿಸೋದಲ್ದೇನೆ ಅಲ್ಲಿರುವಂಥ ಕೆಲವು ದಾಖಲೆಗಳು ಎಲ್ಲ ಎತ್ತಿ ಒಗೆದು ದೊಡ್ಡ ಮಟ್ಟದಲ್ಲಿ ದಾಂಧಲೆ ಮಾಡಿ ಗೂಂಡಾಗಿರಿ ಮಾಡಲಾಯಿತು. ಅದು ಶಾಂತಿ ದೂತರು ಮಾಡುವಂಥ ಕೆಲಸನ? ಅದು ಗೂಂಡಾಗಿರಿ ಅಲ್ವಾ? ಆಮೇಲೆ HD ರೇವಪ್ಪ, ರಾಮಕೃಷ್ಣ ಡಬಲ್ ರೋಡಲ್ಲಿ ಇವ್ರ ಮೇಲೆ ದಾಂಧಲೆ ಮಾಡಿಸಿದ್ರು. ಅದಷ್ಟೇ ಅಲ್ಲದೇನೆ CWS 1 ಬಳಿ CITU ಜಾಥಾ ಬಂದಿತ್ತು. ಆ ಜಾಥಾ ಬಂದಿರುವಂಥ ಸಂದರ್ಭದಲ್ಲಿ ಇವರು ಸಂಜೆ ಅಂದರೆ ಕಾರ್ಯಾಗಾರ ಇನ್ನೇನು ಬಿಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕರೆಪತ್ರ ಹಂಚ್ತಾ ಇದ್ರು. ಆ ಕರೆಪತ್ರ ಹಂಚುವಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರ ಮೇಲೆ CITU ರೇವಪ್ಪ ಅವರು, ಮಂಜುನಾಥ್ ಅವರು ಮತ್ತೆ ಆನಂದ್ರವ್ರ ಮೇಲೆ ಹಲ್ಲೆ ಮಾಡಿಸಿದ್ರು. ಹಲ್ಲೆ ಮಾಡಿಸೋದಲ್ದೇನೆ ಅವರು ಹಲ್ಲೆ ಮಾಡೋದ್ರಿಂದ ಅಲ್ಲಿ ಯಾರೋ ಒಬ್ಬ ನೌಕರನಿಗೆ ತುರ್ತು ಹೃದಯ ಸ್ಪರ್ಶೆ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ಕೊಲೆ ಪ್ರಕರಣ ದಾಖಲಿಸಿದ್ರು. ಸುಳ್ಳು ಕೊಲೆ ಪ್ರಕರಣ ದಾಖಲಿಸಿ ಅದು ಮುಂದೆ ಕ್ರಮೇಣ ಸುಳ್ಳೆಂದು ಸಾಬೀತಾಗಿ ಅವರಿಗೆ ನಿರಾಳರಾದರು. ಇನ್ನು HD ಕೋಟೆ ಡಿಪೋ ಅಲ್ಲೂ ಸಹ CITU ಮಂಜುನಾಥ, ಆನಂದ ಅವ್ರ ಮೇಲೆಲ್ಲ ಹಲ್ಲೆ ಮಾಡಿಸಿದ್ರು. ಅಲ್ಲೂ ಕೂಡ ಅವ್ರ ಮೇಲೆ ಪೊಲೀಸ್ ಮೊಕದ್ದಮೆ ಹಾಕ್ಸಿದ್ರು. ಇದೆಲ್ಲವೂ ಕೂಡ ಮಾಡೋದಲ್ದೇನೆ ಇನ್ನು JVR, ರಾಮಕೃಷ್ಣ, ದಯಾನಂದ್ ಇವರು ತಮ್ಮದೇ ಸಂಘಟನೆಯ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಕಾರ್ಯಕರ್ತರು. ಇವರು ಸಂಘಟನೆಯ ಲೋಪಗಳನ್ನು ಪ್ರಶ್ನಿಸಿದ್ದಕ್ಕೆ ಅವ್ರನ್ನ ಆ ಸಂಘಟನೆಯಿಂದನೇ ಓಡಿಸಿದ್ರು. ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಸಿದ್ರು. ಮಾನ್ಯ ನ್ಯಾಯಾಲಯದಲ್ಲಿ ಆ ಮಾನನಷ್ಟ ಮೊಕದ್ದಮೆ ಹಾಕಿರುವಂಥದ್ದನ್ನು ಸುಳ್ಳೆಂದು ಸಾಬೀತಾಗಿ ಅವರು ಕೂಡ ನಿರಾಳರಾದರು. ಇನ್ನು ವಿಶ್ವನಾಥ್ ಅಂತ ಅಧಿಕಾರಿ ಮೇಲೆ ಆಸಿಡ್ ದಾಳಿ ನಡೆಸಿದ್ದು ಇದೇ AITUC ಸಂಘಟನೆ. ಇದು ಶಾಂತಿ ದೂತರು ಮಾಡುವಂಥ ಕೆಲಸನ? ಇದು ಗೂಂಡಾಗಿರಿ ಅಲ್ವಾ? ಇನ್ನು ಗೋಕುಲ್ ರಾಮ್ ಅಂತ ಹೇಳಿ IAS ಅಧಿಕಾರಿ, ಈ ಸಂಸ್ಥೆಯ ಏಳಿಗೆಗೋಸ್ಕರ ಶ್ರಮಿಸಿದಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ. ಅವರನ್ನ ಗಾಂಡೂರಾಮ್ ಅಂತ ಭಾಷಣ ಮಾಡ್ತಾ ಇದ್ದಂಥ ಈ ಸಂಘಟನೆಯ ನಡೆಸಿಕೊಂಡು ಬರುತ್ತಿರುವಂಥ ಹಿರಿಯ ಮುತ್ಸದಿ. ಇದು ಇವರ ಗೂಂಡಾಗಿರಿ ಅಲ್ವಾ? ಇನ್ನು ಜಯನ್ಗೌಡ, ರೇಣುಕಾನಂದ, ರಮೇಶ್ ಅವರು ಸತ್ಯವನ್ನ ಮಾತಾಡಿದ್ದಕ್ಕೆ, ಸತ್ಯದ ಸಂಘಟನೆಯಲ್ಲಿ ನಡೀತಿರುವಂಥ ಲೋಪಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೂ ಸಹ ಸುಳ್ಳು ಪೊಲೀಸ್ ಪ್ರಕರಣಗಳನ್ನು ಹಾಕಿಸಿ ಇವತ್ತು ಕಚೇರಿಗೆ ಬರೆದಿರಂಗೆ ಮಾಡಿರುವಂಥದ್ದು. ಇನ್ನು S ನಾಗರಾಜು ಅವರು, ಇವರು ಸಹ ಅತ್ಯಂತ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿದ್ದಂಥವ್ರು. ವಿವಿ ಬೇಕರಿ ಅವರಿಂದ ಅವ್ರ ಮೇಲೆ ಹಲ್ಲೆ ಮಾಡಿಸಿ ದೊಡ್ಡ ರಾಧಾಂತವೇ ಸೃಷ್ಟಿಸಿ ಅವ್ರನ್ನ
ವಿನಾಕಾರಣ ಕಳ್ಳ ಅಂತ ಹೇಳಿ ಬಿಂಬಿಸಿದ್ರು. ಅದು ಯಾವುದು ಕೂಡ ಸಾಬೀತುಪಡಿಸಕ್ ಆಗ್ಲಿಲ್ಲ. ಇನ್ನ ಈಗಿನ PF ಟ್ರಸ್ಟಿ ಸನ್ಮಾನ್ಯ ರಜನಿಕಾಂತ್ ರವರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ PF ಟ್ರಸ್ಟಿ ರಜನಿಕಾಂತ್ ರವರು ಧಾರವಾಡದಲ್ಲಿ ಮಾಂತೇಶ್ ಭಜಂತ್ರಿ ಅವರ ಮೇಲೆ ಹಲ್ಲೆ ಆಗ್ತದೆ. ಹಲ್ಲೆ ಆದ್ಮೇಲೆ ಅವರು ಒಬ್ಬ ದಲಿತ ಮುಖಂಡರು, ಅವ್ರ ಮೇಲೆ ಹಲ್ಲೆ ಆದ ಪರಿಣಾಮ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಅವತ್ತು ಯಾರೊಬ್ಬರು ಕೂಡ ಮಾಂತೇಶ್ ಭಜಂತ್ರಿ ಅವರ ಪರವಾಗಿ ನಿಲ್ಲೋದಿಲ್ಲ. ಆದ್ರೆ ಈ ರಜನಿಕಾಂತ್ ಅವರ ಪರವಾಗಿ ನಿಂತ್ಕೊಂಡು ಆ ಪ್ರಕರಣವನ್ನ ಅವ್ರನ್ನ ಹೆದರ್ಸಿ ಬೆದರ್ಸಿ ಆ ಪ್ರಕರಣವನ್ನ ಮುಚ್ಚುವಂತ ಪ್ರಯತ್ನ ಮಾಡ್ತಾರೆ. ಇನ್ನ ಕೊನೆಯದಾಗಿ ಹೇಳೋದಾದ್ರೆ AN ಮೂರ್ತಿ ಅಂತ ಹೇಳಿ AITUC ಸಂಘಟನೆಯಲ್ಲಿ ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಕಾರ್ಯಕರ್ತ. ಆಮೇಲೆ ವೆಂಕೋಬಾ ಅಂತ ಹೇಳಿ ಇನ್ನೋರ್ವ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ಗುಪ್ತಾ, ದಯಾನಂದ್, ಇವರೆಲ್ಲರೂ ಕೂಡ ಸಂಘಟನೆಯ ತಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಂಡಿದ್ರು. ನಮ್ಮ ಮೈಯಲ್ಲಿ ಹರಿತಿರುವಂತ ರಕ್ತವೇ AITUC ರಕ್ತ ಅಂತ ಅನ್ನೋ ಥರ. ಆದ್ರೆ ಇವರೆಲ್ಲರನ್ನು ಕೂಡ ವಿನಾಕಾರಣ ಸುಳ್ಳು ಪೊಲೀಸ್ ಪ್ರಕರಣಗಳನ್ನು ದಾಖಲಿಸಿ ಇವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಇವತ್ತು ಸಂಘಟನೆಗೆ ಬರೆದಿರೋ ಹಾಗೆ ತಡೆದಿರುವಂಥದ್ದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾನಪ್ಪ ಜಯರಾಮ್ ರಾಠೋಡ್ ಅಂತ ಹೇಳಿ ನಿಮ್ಗೆ ಅನ್ಸ್ಬೋದು. ಇದೆಲ್ಲ ಹೇಳ್ತಿರುವಂತ ಉದ್ದೇಶ ಏನು ಅಂತಂದ್ರೆ, AITUC ಸಂಘಟನೆಯನ್ನ ನಡೆಸ್ಕೊಂಡು ಬಂದಿರುವಂತವ್ರು ಯಾವುದೇ ಸಂಘಟನೆಯನ್ನ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಮತ್ತೆ ಯಾವುದೇ ಒಬ್ಬ ಅಧಿಕಾರಿಗಳಿಗೆ ಅವರು ಅತ್ಯಂತ ಪ್ರಾಮಾಣಿಕವಾಗಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡಿಸೋದು, ಅವ್ರ ಮೇಲೆ ಗುಂಡಾಗಿರಿ ಮಾಡಿಸೋದು, ಅವ್ರ ಮಾತು ಕೇಳಿಲ್ಲ ಅಂತಂದ್ರೆ ಅವ್ರ ಮೇಲೆ ಅಶ್ಲೀಲ ಪದಪ್ರಯೋಗ ಮಾಡೋದು, ಈ ರೀತಿ ನಡೆಸ್ಕೊಂಡ್ ಬಂದು ಯಾವುದೇ ಸಂಘಟನೆಗಳನ್ನ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಈಗ ಮೊನ್ನೆ ಏನೋ ಚೇತನ್ ರಾಜ್ ಡಿಪೋ 9ರಲ್ಲಿ ನಡೆದಿರುವಂತ ಗಲಾಟೆ ಪ್ರಕರಣದಲ್ಲೂ ಸಹ ಅದೇ ರೀತಿ ಸುಳ್ಳು ಪೊಲೀಸ್ ಪ್ರಕರಣಗಳನ್ನ ದಾಖಲಿಸಬೇಕು ಅಂತ ಹೇಳಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಂದ ಹಿಡ್ಕೊಂಡು ಮಾನ್ಯ ಸಾರಿಗೆ ಸಚಿವರವರೆಗೂ ಕೂಡ ಪತ್ರ ವ್ಯವಹಾರ ಮಾಡಿರುವಂತ ಸಂಘಟನೆ. ಈ ಸಂಘಟನೆ ನೌಕರರ ಹಿತಾಸಕ್ತಿ ಇವ್ರಿಗೆ ಬೇಕಾಗಿಲ್ಲ. ಹಳೆಯ ಕಾರ್ಯಕರ್ತರು ಅವ್ರ ಜೊತೆಗಿದ್ರೆ ಇವರು ಬಂಡವಾಳ ಆಚೆಗೆ ಬರುತ್ತೆ ಅಂತ ಹೇಳಿ ಯಾರ್ಯಾರು ಇತಿಹಾಸವನ್ನ ತಿಳುವಲ್ಲವರಾಗಿರ್ತಾರೆ ಅವರನ್ನ ವಿನಾಕಾರಣ ಪ್ರಕರಣಗಳು ದಾಖಲಿಸಿ ಮಾನಹಾನಿಗಳು ಕೇಸ್ಗಳು ಹಾಕಿಸಿ ಅವ್ರನ್ನ ಸಂಘಟನೆಯಿಂದ ಹೊರಗೆ ಹಾಕುವಂತ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರುವಂತ ಸಂಘಟನೆ ಇತಿಹಾಸ. ಇದು AITUC ಸಂಘಟನೆಯ ಇತಿಹಾಸ. ಆದ್ರಿಂದ ಇದು ಕೂಟದ ಮೇಲೆ ಪ್ರಕರಣ ದಾಖಲಿಸೋದಕ್ಕೆ ಅವ್ರು ಮಾಡಿರುವಂತದ್ದು ಹೊಸ್ತೇನಲ್ಲ. ಇವತ್ತಿನವರೆಗೂ ಎಲ್ಲಾ ಸಂಘಟನೆಗಳಿಗೆ ದುರಂತ ಅಂತಂದ್ರೆ, ಈಗ CITU ಪ್ರಕರಣ, CITU ಏನು ಸಂಘಟನೆ ಅದು ಬಹುಶಃ ಬಹಳ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡ್ ಬರ್ತಾ ಇತ್ತು ಇವತ್ತಿಗೆ. ಆದ್ರೆ ಮತ್ತೊಂದು ಇಟ್ಟಿರೋದೇ ಸನ್ಮಾನ್ಯರು 40 ವರ್ಷದ ಸಂಘಟನೆ ಪ್ರತಿನಿಧಿಸ್ತಿರುವಂತ ಮುಖಂಡರು. ಆದ್ರೂ ಕೂಡ ದುರಾದೃಷ್ಟವಶಾತ್ ಇವತ್ತು ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಕೈ ಹಿಡ್ಕೊಂಡು ಕೈ ಎತ್ತಾರೆ. ಅದು ದುರಂತ. ಯಾಕೆಂದ್ರೆ ಈ ಸಂಘಟನೆಯ ವಿರುದ್ಧ ಯಾವ ಸಂಘಟನೆ ಪ್ರಬಲವಾಗಿ ಬೆಳೆಯುತ್ತೆ ಆ ಸಂಘಟನೆಯನ್ನ ಗುರಿಯಾಗಿಸ್ಕೊಂಡು, ಆ ಸಂಘಟನೆಯ ನಾಯಕರುಗಳನ್ನ ಗುರಿಯಾಗಿಸ್ಕೊಂಡು ಸುಖ ಸುಮ್ಮನೆ ಅವ್ರ ಮೇಲೆ ಹಲವಾರು ಪೊಲೀಸ್ ಕೇಸ್ಗಳನ್ನ ಹಾಕಿಸಿ ಅವ್ರನ್ನ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಂಘಟನೆ ಮುಂದೆ ಬರದೇ ಇರೋಂಗೆ ಮಾಡ್ತಾರೆ. ಇದು ಆ ಸಂಘಟನೆಗೆ ಹೊಸ್ತೇನಲ್ಲ. ಅದು ಈಗಲೂ ಕೂಡ ಆ ಪ್ರವೃತ್ತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಾಜ್ಯದ ಸಮಸ್ತ ಸಾರಿಗೆ ನೌಕರರು ತಿಳ್ಕೋಬೇಕು ಅಂತ ಅನ್ನೋದು ನನ್ನ ಕಳಕಳಿ. ಈ ಸಂಘಟನೆ ನಡೆದು ಬಂದ ದಾರಿ, ಎಷ್ಟು ಜನರ ಮೇಲೆ ವಿನಾಕಾರಣ ಪ್ರಕರಣಗಳು ದಾಖಲಿಸಿ, ಎಷ್ಟು ಸಂಘಟನೆಗಳ ಮೇಲೆ, ಮತ್ತೆ HD ಕೋಟೆ ಡಿಪೋದಲ್ಲೂ ಸಹ ಆ ಒಂದು CITU ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕಿಂತಲೂ ಮಾಡಿಸಿ ಅಲ್ಲೂ ಕೂಡ ಅವ್ರ ಮೇಲೆ ಪೊಲೀಸ್ ಪ್ರಕರಣಗಳು ದಾಖಲಿಸ್ತಾರೆ. ಅವರೆಲ್ಲರೂ ಕೂಡ ಇವತ್ತು ಒಂದು ವೇದಿಕೆಯಲ್ಲಿ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಂಬೋದಕ್ಕಾಗೋದಿಲ್ಲ. ಇನ್ನ ಮಹಾಮಂಡಲ ಸಂಘಟನೆಗೂ ಕೂಡ ಬೇರೆ ಬೇರೆ ರೀತಿ ಆರೋಪಗಳು ಮಾಡಿ ಈ CITU ಮಂಜುನಾಥ್ ಅವರಿಗೆ ನಾನಿದ್ದಾಗಲೇ ದ್ವಾರ ಸಭೆಗಳಿಗೆ ಹೋದಾಗ
ಎಲ್ಲರೂ ಕೂಡ ಹೇಳ್ತಿದ್ರು 10 ಲಕ್ಷ ಕಳ್ಳ, 10 ಲಕ್ಷ ಕಳ್ಳ, 10 ಲಕ್ಷ ಕದ್ದುಬಿಟ್ಟ ಅಂತ ಹೇಳಿ. ಇವೆಲ್ಲವೂ ಕೂಡ ಬಹಳ ಹತ್ರದಿಂದ ನೋಡಿರುವಂತವ್ರು. ಹೀಗಾಗಿ ಇತಿಹಾಸ ಮರೆಯೋದಕ್ಕಾಗೋದಿಲ್ಲ. ಇವತ್ತು ನಡೀತಿರುವಂತ ಬೆಳವಣಿಗೆಗಳನ್ನ ನೋಡಿ ಮನಸ್ಸಿಗೆ ತುಂಬಾ ಆಘಾತವಾಗುತ್ತೆ. ಆ ಬಹುಶಃ ಆಡಿಯೋ ತುಂಬಾ ದೊಡ್ಡದಾಯ್ತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೆಲವು ಸತ್ಯ ಘಟನೆಗಳನ್ನ ತಗೊಂಡು ಬರ್ತೀನಿ. ಇಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಜಯರಾಮ್ ರಾಠೋಡ್, ಕಲಬುರಗಿಯಿಂದ.